ಅಣ್ಣ ಎದಕ್ಕಣ್ಣ ಸುಮ್ಮನೆ ಇದೆ ಹಾಕ್ಲ ಗ್ಲಾಸ್ಗೆ ಬೇಡ ತಡಿ, ಎದಕ್ಕಣ್ಣ ಏನಾಯ್ತು? ಯಾಕೋ ಕುಡಿಬೇಕಂತ ಅನಿಸ್ತಾ ಇಲ್ಲಲೇ. ಇರ್ಲಿ ಹಾಕ್ಲೆ, ಇವತ್ತು ಲಾಸ್ಟ್, ಇನ್ಮೇಲೆ ಕಡಿಮೆ ಮಾಡ್ಬೇಕು. ಹಾಕಾಕ್ ಬೇಗ ಹಾಕ್. ಅಣ್ಣ ಒಂದು ಹೆಲ್ಪ್ ಆಗುತ್ತೆ. ಯಾಕ್ಲೆ, ಏನಾಯ್ತು? ಬೆಂಗಳೂರಿಗೆ ಹೋಗ್ಬೇಕು ಇವಾಗ ಯಾಕ? ಕೆಲಸ. ಅಲ್ಲಲೇ, ಒಂದು ಮಾತು ಹೇಳ್ತೀನಿ ಕೇಳಿಲಿ. ಹಾಂ, ಬೆಂಗಳೂರಲ್ಲಿ ದುಡಿಮೆ ಚೆನ್ನಾಗೈತಿ. ಹಾಂ, ಅಲ್ಲಿ ಇರೋಕ್ಕೂ ಆಗಲ್ಲ, ಇಲ್ಲಿ ಬರೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ ಜೀವನ. ಇಲ್ಲಿ ಅದಿನಲ್ಲ, ನಾನು ನೋಡ್ಕೊತೀನಿ, ಏನೋ ಒಂದು ದಾರಿ ಮಾಡ್ತೀನಿ ನಾನು. ಇಲ್ಲ ಅಣ್ಣ, ನಾನು ಹೋಗ್ಲೇಬೇಕಣ್ಣ. ಇನ್ನೊಂದ್ಸಲ ವಿಚಾರ ಮಾಡಲಿ. ಇಲ್ಲಣ್ಣ, ಹೋಗ್ಲೇಬೇಕು, ಅರ್ಜೆಂಟ್ ಐತಿ. ಇದ್ರ ಮೇಲೆ ನಿನ್ನಿಷ್ಟ ನೋಡಪ್ಪ, ನಿನಗೇನು ಹೆಲ್ಪ್ ಬೇಕು ಕೇಳಿ ಮಾಡ್ತೀನಿ. ಏ ಕೃಷ್ಣ, ನಮ್ಮವ್ವ ಹೇಳ್ತಿದ್ಲು, ಇದು ಹುಡ್ದಾರಿಲಿ ಅಂತ ಹೇಳ್ತಿದ್ಲು. 10 ಹುಡ್ದಾರ ಆಡ್ದು ಹುಡ್ಗಲ್ ನಂಗಿರ್ಲ ಅಂತ ತಿಳ್ಕ. ಯಾವನ್ ಹೆಂಗಾರ ಮಾತಾಡಲಿ, ಯಾವನ್ ಹೆಂಗಾರ ಹೊಯ್ಕೊಂಡ್ಲಿ, ನಿನ್ನ ಹಣೆ ಬರದಲ್ಲಿ ಉದ್ಧಾರ ಆಗೋದು ಬರ್ದಿತ್ತಂದ್ರೆ ಯಾರ ಕೈಲಿ ತಪ್ಸಕ್ಕಾಗಲ್ಲ. ಅಣ್ಣ ಹೋಗೋಣ. ಲೇ ಕೃಷ್ಣ, ನಮ್ಮ ಗಂಡಸ್ರ ಜೀವನನೇ ಇಷ್ಟಲೇ. ಗಂಡು ಓಕೆ ದುಡ್ಕೋ, ಮೊಮ್ಮಕ್ಕಾಕೆ ಮಲ್ಕೋ, ಒಣ ಚಿಂತಿ ಕೈಕೋ, ಇಲ್ಲ ಕುಂತು ಲಬ್ ಬೈಕೋ. ಊರುಮಿಳ್ಳ ಊರುಮಿಳ್ಳ, ಊರು ತುಂಬ ನಿನ್ನ ಪರಿಮಳ, ತಾಳಲಾರೆ ನಾನು ಬಾಳಲಾರೆ, ಕೂಡಿಕೊಂಡು ಹೀಗೆ ಬಾಳಲಾರೆ, ತಲೆ ತುಂಬ ನಿನ್ನ ತಳಮಾಳ. ಯಾರೀ ಅದು ಊರ್ಮಿಳ? ರೀಲ್ಸ್ ಕಣೆ. ನಿನ್ನೆಯಿಂದ ಅದನ್ನೇ ನೋಡ್ತಾ ಇದ್ದೀರಾ? ಏನ್ ಹೇಳ? ಬನ್ನಿ. ಇಲ್ಲಿ ಕೂಡ ಮನೆ. ನಿನ್ನೆ ಏನ್ ಹೇಳಿದ್ರಂತ ಮರ್ತೋದ್ರ ನೀವು? ನಾ ತಮಾಷೆ ಕಣೆ ಹೇಳಿದ್ದು. ತಮಾಷೆಗೆ ಹೇಳಿದ್ರೆ ಈಗ ಬಟ್ಟೆ ಹೋಗಿ ಬನ್ನಿ. ಒಗ್ದು ಬಿಟ್ರ ಆಗ್ಲೇ ಬಟ್ಟೆನಾ? ಹಿಂಡ್ತಾ ಇದ್ದೀನಿ. ಒಗದ್ಮೇಲೆ ಹಿಂಡ್ಬೇಕು, ಹಿಂಡದ್ಮೇಲೆ ಒಗ್ಯೋದಲ್ಲ. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದ್ದೀರಾ? ದೊಡ್ಡದಾಗಿ ಹೇಳಿದ್ರಿ ಬಟ್ಟೆ ಹೋಗಿತೀನಿ ಅಂತ ಹೇಳಿ. ಹೋಗಿದ್ ಕಾಣಲ್ವಾ? ಆಯ್ತು, ಒಣಗಾಕಿ. ಬಾಪಾ ಅಕ್ಬರ್, ಕೂಡ್ ಬಾ. ಎಲೆಕ್ಷನ್ ಪೆಂಡಿಂಗ್ ಉಳಿದತಿ. ಈ ನನ್ನ ಮಕ್ಕಳು ನಾಟಕ ನೋಡಿ ಹೆಂಗಿರ್ತಾವ ನೋಡು. ಇವನ್ ಸೂರ್ಯ ಅಂತ ಏನ್ ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಹೇಳೋದೊಂದು ಮಾಡೋದೊಂದು, ಕಾಲ್ ರಿಸೀವ್ ಮಾಡವಲ್ಲ, ಎಲ್ಲಿ ಕುಡಿದು ಬಿದ್ದಿರ್ತಾನೋ ಗೊತ್ತಿಲ್ಲ. ಅಷ್ಟು ಕುಡಿತಾನ ಗಟ್ರ ಅವ್ನು ಕುಡಿಯೋದ್ರಾಗ. ಬ್ಯಾಡ್ ತಡಿ, ಆ ಗೋವಿಂದಿಗೆ ಹಚ್ಚನ ಫೋನ್. ಹಲೋ, ಹೇಳ್ರಿ ರಾಜಣ್ಣರೇ. ಗೋವಿಂದ ಸರ್, ಕಂತ್ ಕಟ್ಬೇಕಂತ ಮಾಡಿರ, ಹಂಗೆ ಹೋಗ್ಬೇಕಂತ ಮಾಡಿರ?
ಏ ರಾಜಣ್ಣರೇ ಎಂತ ಮಾತಾಡಿದ್ರಿ? ಅಂಗಡಿ ಕರೆ ಆಡಿದ್ರು ಬರ್ರಿ. ಅಲ್ಲಿ ಬಂದ್ಮೇಲೆ ನಾಟಕ ಮಾಡ್ಬೇಡ, ಕತಿ ಹೇಳಂಗಿಲ್ಲ. ಆಯ್ತು ಬರ್ರಿ ಬರ್ರಿ ರಾಜಣ್ಣರೇ. ಹಲೋ ಹೇಳಿ ರಾಜಣ್ಣ. ಆನಂದ್ ಅವ್ರೆ, ತಿಂಗಳ ಅಂತೂ ಕಟ್ಟಂಗಿಲ್ಲ ನೀವು. 2 ತಿಂಗಳಿಗೊಮ್ಮೆ ಆದ್ರೂ ಸರಿಯಾಗಿ ಕಟ್ಬೇಕಲ್ರಿ. ಆಯ್ತು ಬಾ ದಣೆ, ಅಂಗಡಿ ಕಡೆ ಬಾ, ಕೊಡ್ತೀನಿ. ಸರಿ ಅಂಗಡಿ ಕಡೆ ಬರ್ತೀನಿ ತಗೋ ನಾನೇ. ಹಾ ದಣೆ, ಸರಿ ಓಕೆ. ಆಯ್ತು ದಣೆ, ಆಯ್ತು. ಅಕ್ಬರ್, ಒಂದು 10 ರೂಪಾಯಿ ಎಲ್ಲಿ, ಇದರ 10 ರೂಪಾಯಿ ಅಡಿಕೆ, 1 ಡಜನ್ ಬಾಳೆಹಣ್ಣು ತಂಬ. ನೀ ತಾಂಬ, ನಾನು ಹೇಳ್ತೀನಿ. ಆಯ್ತಾ ಸರಿ ಅಣ್ಣ. ಯಾಕಣ ಅವ್ನು ಇಲ್ಲೆಲ್ಲಾರು ಕುಡ್ದು ಸೈಡಿಗೆ ಮಕ್ಕೊಂಡಿರ್ತಾನೆ. ಬಾ ಮಾರಾಯ. ಏ ಗೌಡ ಯಾರದ? ಏ ಅಣ್ಣ ರಾಜ, ಅಣ್ಣ ಬಾಣ ಕೂಡ್ ಬಾಣ. ಏಣ ಸುದ್ದಿನೇ ಇಲ್ಲ ಅಣ್ಣ. ನನ್ ಸುದ್ದಿ ಇಲ್ಲ? ಎಂತ ಸುಳ್ಳೆ ಮಕ್ಳದಿರ್ಲಿ, ನಾನು ಇಲ್ಲೇ ಬಿದ್ದು ಸಹಾಯ ಕುಂತೀನಿ. ಅಣ್ಣ ನಾನು ರಾಜಣ್ಣ, ಎಲ್ಲಿ ಸಾಯಂದ ಅಣ್ಣ, ಇಲ್ಲೇ ಸತ್ತೀವಣ್ಣ. ನಾ ಎಲ್ಲಿ ತಗೊಂಡೆ? ನೀವು ಸೌಕರ್ ಮಂದಿಯಪ್ಪ, ಕಾಣಂಗಿಲ್ಲ ಕಣ್ಣಿಗೆ. ಅಲ್ಲಲ್ಲಿ 3 ತಿಂಗಳಾಯ್ತು, ಅಸಲಂತೂ ಬೇಡ. ಬಡ್ಡಿಯಾರ ಕೊಟ್ಟಿ ಎಲ್ಲೇ? ಅಣ್ಣ ಬಡ್ಡಿ ಕೊಟ್ಟಿಲ್ಲ, ಹೋದ ತಿಂಗಳು ಕೊಟ್ಟಿದ್ದಂಗೆ ಅಣ್ಣ ರಾಜಣ್ಣ. ನನ್ ದಾಸ ಐತಿ. ಅಲ್ಲಲ್ಲಿ ಕುಡ್ದಿದ್ದಿನ ಇಳಿದಿಲ್ಲ ಎಲ್ಲೇ ನಿನಗೆ? ಅದಕ್ಕೆ ಹಂಗೆ ಮಾಡಕುಂತೇನು? ಎಷ್ಟಿಟ್ಟಿ? ತೆಗಿಲೆ. ತಗೋ. ಬಡ್ಡಿ ಅಷ್ಟೇ ತಗೊಂಡಿದ್ದೀನಿ, ಮತ್ತೆ ಅಸಲು ತಗೊಂಡಿನಿ ಅನ್ಕೊಂಬಿಟ್ಟಿ ಕುಡ್ನಿಷದಾಗ. ಕತ್ಲಾಗೈತೆ ಮೆಲ್ಲಕೋಣ. ಆಯ್ತಾಯ್ತು, ತಣ್ಣಗೈತಿ, ಮಕ್ಕಂಬಿಡು. ಬಾಣ ರಾಜಣ್ಣ. ಕೊಡಪ್ಪ. ಇದೇನಣ್ಣ ಹೊಸ ಪದ್ಧತಿ? ಯಾಕೆ ಇವಾಗ? ಹೊಸ ಪದ್ಧತಿ ಮಾಡ್ಬೇಕಲ್ಲಪ್ಪ. ಇನ್ನ ಎಣ್ಣೆ ಮಾಡಿಸಿ ಊಟ ಮಾಡಿಸಿ ಆಮೇಲೆ ಕೊಡ್ಬೇಕಂತ ಮಾಡಿದ್ದೆ. ಯಾಕಂದ್ರೆ ನೀವು ಕೈ ಸಿಗಲ್ಲಲ್ಲ. ಇವೆಲ್ಲ ಯಾಕಣ್ಣ? ಇನ್ನೊಂದು ವಾರದಲ್ಲಿ ಅಷ್ಟು ಕೊಟ್ಟು ಎಲ್ಲ ಕೊಡ್ತೀನಲ್ಲ, ಅಷ್ಟು ನಂಬಿಕೆ ಇಲ್ವಾ? ಹಾ, ಇನ್ನೊಂದು ವಾರ ಮನಿ ಮುಚ್ಬೇಕಂತ ಮಾಡಿರಿ ನೀವು? ನಮಗೂ ಖರ್ಚ ಇರ್ತಾವು. ಅಲ್ಲಲ್ಲೇ ಇದು ಒಳ್ಳೆ ಚಲೋ ಕಲ್ತೀರಿ ನೀವು. ಇನ್ನೊಂದು ವಾರದಲ್ಲಿ ಮತ್ತೆ ಬರ್ತೀನಿ. ಅವಾಗ ಕೊಟ್ಟಿಲ್ಲ ಅಂದ್ರೆ ಬೇರೆ ಮಾತು ಬರ್ತಾ ನೋಡು, ಹೇಳಿ ನೋಡು. ಬರ್ರಿ ರಾಜಣ್ಣ, ಬರ್ರಿ. ಏನಣ್ಣ ಮತ್ತೇನ್ ಸಮಾಚಾರ? ಮತ್ತೇನ್ ಸಮಾಚಾರ ಅಂತ ಕೇಳ್ತೀಯಲ್ಲೋ? 1 ತಿಂಗಳಾಯ್ತು, 2 ತಿಂಗಳಾಯ್ತು, ರೊಕ್ಕ ಕೊಡ್ಬೇಕಂತ ಮಾಡಿಯಾ ಇಲ್ಲಂತ ಮಾಡಿಯಾ? ಕೊಡಂಬಿಡ್ದಣಿ ಎಲ್ಲಿ ಹೋಗ್ತೈತಿ? ಸಿಟ್ಟಿದ್ರೆ ಒಂದ್ 2 ಬಡ್ಕೊಂಬಿಡ್ರಿ. ಎಲ್ಲವನ್ನೂ ಅದೇ ನಾಟಕ ಮಾಡಕ್ ಹೋಗ್ಬಿಡ್ರಿ. ದಣಿ ಒಂದೇ ವಾರ ತಡ್ಕೊಂಬಿಡ್ರಿ. ಆತ್ ಇವತ್ತು ಗುರುವಾರ, ಮುಂದಿನ ಗುರುವಾರ ಇಲ್ಲ ಬುಧವಾರ ನಿಮ್ದು ಕ್ಲಿಯರ್ ಮಾಡ್ತೀನಿ. ಅಲ್ಲೋ ಇಲ್ಲೇ ಎತ್ತೀವಿ ಅಂತ ಹೇಳಿ ಕೊಟ್ಟಿರ್ತೀವಿ ನಾವು ಸಾಲ. ನೀವು ಮತ್ತೆ 1 ವಾರ ಅಂತಂದ್ರೆ ಅಣ್ಣ ತಗೊಂಬೋಣ. ನೀನು ಬಾಳ ಯಾಕ ಬೇಜಾರ್ ಮಾಡ್ಕೊಂಬಿಟ್ಟಿ. 1 ವಾರ ಬಿಟ್ಟು ನೋಡೋಣ ಉಳ್ದಿತ್ತು. ಮತ್ತೆ ನೋಡೋಣ. ಅಡ್ಜಸ್ಟ್ ಮಾಡ್ಕೊಂಬಿಡು ಸೊಕಾರ. ಇದೊಂದ್ಸಲ 1 ವಾರದಾಗ ಕ್ಲಿಯರ್ ಮಾಡ್ತೀನಿ. ಬಡ್ಡಿನ ಕೊಡ್ತೀನಿ. ಅಲ್ಲೋ ಬಂದಾಗೊಮ್ಮೆ ಹಿಂಗ ಕೊಟ್ಟು ಕಳಿಸಿದ್ರೆ ಹೆಂಗಿದ್? ಏನಂತ ಲೆಕ್ಕ ಇಟ್ಕೋಬೇಕು ನಾವು? ಸೌಕಾರ ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಂಬಿಡು. ನೆಕ್ಸ್ಟ್ ಟೈಮ್ ನಿಮ್ದು ಕ್ಲಿಯರ್ ಮಾಡ್ಬಿಡ್ತೀನಿ. ಏನ್ ಅಡ್ಜಸ್ಟ್ ಮಾಡ್ಕೋಬೇಕು ಏನೋ ತಿಳಿದಂಗ್ ಮಾಡ್ರಿ ನೀವು. ಬರ್ರಿ ಸೌಕಾರ. ಸೌಕಾರ ಒಂದ್ ಚಕ್ಲಿ ತಿಂದು ಹೋಗ್ರಿ. ಹೌದಾ? ಆಯ್ತು, ಅಣ್ಣ ತಿಂದು
ಕೃಷ್ಣ ಫೋನ್ ಮಾಡಿದ್ದಣ್ಣ. ಅರ್ಜುನ ಭೀಮ ಒಬ್ಬರು ಬಿಟ್ಟು ಹೋಗ್ಯಾರಂತ. ಏನಿಲ್ಲ ಇದು, ಏನೋ ಒಂದು ಮಾಡ್ಬೇಕು, ಹಿಂಗಾದ್ರೆ ನಡೆಯಲ್ಲ. ಊರ್ ಬಿಟ್ಟು ಹೋದ್ರೆ ಹೆಂಗೆ ಇವರು? ಕೃಷ್ಣ ನೋಡಿದ್ರೆ ಕೆಲಸದಾಗಿಲ್ಲ, ಇವ್ರು ನೋಡಿದ್ರೆ ಊರ್ ಬಿಟ್ಟಾರ. ಮುಂದೆ ಏನು ಮಾಡ?